ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಅಂತೂ ಸೂಪರಾಗಿದ್ದೀವಿ. ಇವತ್ತು ನಾನೇನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇಟ್ಕಿದ ಬೇಳೆ ಸಾಂಬಾರು. ಇದಂತೂ ಮುದ್ದೆಗೆ, ಚಪಾತಿಗೆ, ಅದೇ ದೋಸೆಗೆ, ಇಡ್ಲಿಗಂತೂ ಸೂಪರಾಗಿರ್ತದೆ. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು ಮಿಕ್ಸಿಗೆ ಒಂದು ಅರ್ಧ ಒಳಗೆ ತೆಂಗಿನಕಾಯಿ, ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತೆಂಗಿನಕಾಯಿ ಜಾಸ್ತಿ ಆದರೆ ಗಟ್ಟಿ ಆಗೋಗುತ್ತೆ. ಅದಕ್ಕೇ ಒಂದು ಅರ್ಧ ಓಳು ತೆಂಗಿನಕಾಯಿನ ನಾನು ಪೀಸ್ ಮಾಡಿದ್ನಲ್ಲ, ಅದಕ್ಕೆ ನಾನು ಫಸ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಗಸಗಸೆ, ಒಂದೆರಡು ಚಕ್ಕೆ, ಮೂರು ಲವಂಗ ಅಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ತಗೊಂಡಿದೆ. ಒಂದು ಈರುಳ್ಳಿಲಿ ಅರ್ಧ ಒಗ್ಗರಣೆಗೆ, ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ಮಿಕ್ಸಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದೆರಡು ಟೊಮೊಟೊ ಅಷ್ಟೇ. ನಾನು ಇಲ್ಲೊಂದು ಇಬ್ರಿಗಾಗುವಷ್ಟು ಅಷ್ಟೇ ಮಾಡ್ತಾ ಇರೋದು. ಅದು ಕಟ್ ಮಾಡಿ ನೋಡ್ಬಿಟ್ಟು ಹಾಕೋಬೇಕು ಟೊಮೊಟೊನ. ಇದಕ್ಕೆ ಖಾರಕ್ಕೆ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ತುಂಬ ಖಾರ ಇದು, ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ. ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ಅಂತ. 1.5 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು 1/4 ಸ್ಪೂನಷ್ಟು ಹಳದಿ ಅಂದರೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ನೈಸಾಗಿರಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ರೇ ಸಾಂಬಾರು ಚೆನ್ನಾಗಿ ಬರೋದು. ಇದಕ್ಕೆ ನಾನು ಶುಂಠಿ ಫಸ್ಟೇ ನಾವು ಕೆಟ್ಟೋಯ್ತದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂತ ಶುಂಠಿ ತಂದಾಗ ಗ್ರೈಂಡ್ ಮಾಡಿ ಇಟ್ಕೊಬಿಡ್ತೀವಿ. ಇಲ್ಲ ಶುಂಠಿ ನಾವು ಹಾಗೆ ಇಟ್ಬಿಟ್ರೆ ಕೆಟ್ಟೋಗುತ್ತಲ್ಲ, ಅದಕ್ಕೆ ಗ್ರೈಂಡ್ ಮಾಡಿ ಫಸ್ಟೇ ಇಟ್ಟಿದೆ. ಅದನ್ನು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿ ಎಲ್ಲ ರೆಡಿ ಆಗಿದೆ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ನೋಡಿರಿ, ಇವಾಗ ಒಗ್ಗರಣೆಗೆ ನಾನು ಏನು ತಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಹಾಕಿದ್ರೆ ಮಸಾಲೆ ಸಾಂಬಾರಿಗೆ ತುಂಬ ರುಚಿ ಬರುತ್ತೆ. ತುಂಬ ಅಂದರೆ ಅಷ್ಟೇ ಚೆನ್ನಾಗಿ ರುಚಿ ಬರುತ್ತೆ. ಬೇಳೆ ಸಾರಿಗೂ ಅಷ್ಟೇ, ನೀವು ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿ, ಅರ್ಧ ಈರುಳ್ಳಿ ಇಟ್ಟಿದ್ಮೇಲೆ ಅದನ್ನೇ ಉದ್ದ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ಮೆಂತ್ಯ ಸೊಪ್ಪು ಕಟ್ ಮಾಡಿದ್ಮೇಲೆ ಇದನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ನಾವು ಫ್ರೈ ಮಾಡಿದ್ರೆ ಎಷ್ಟು ಘಮ ಅಂತ ಇರುತ್ತೆ. ಸೂಪರ್ ಟೇಸ್ಟ್ ಕೊಡ್ತದೆ ಮೆಂತ್ಯ ಸೊಪ್ಪು ಅಂತೂ. ಒಗ್ಗರಣೆಗೆ ಹಾಕಿದ್ರೆ ನಾವು ಕರಿಬೇವು ಹಾಕೋ ಬದಲು ಮೆಂತ್ಯ ಸೊಪ್ಪು ಹಾಕಿದ್ರಂತೂ ಚೆನ್ನಾಗಿ ಟೇಸ್ಟ್ ಕೊಡ್ತೀವಿ ಸಾಂಬಾರು. ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿದೆ ನೋಡಿ. ಫ್ರೈ ಆಯಿತು. ಈಗ ಒಂದು ಬಟ್ಲಷ್ಟು ಇಷ್ಟಿದ ಬೇಳೆನ ರೆಡಿ ಮಾಡಿಟ್ಟಿದ್ರು, ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದಿಟ್ಟಿದ್ದೆ ನಾನು. ಇದನ್ನು ಒಂದು 2 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ಫಸ್ಟೇ ನಾವು ಕಾಳಿಗೆ ಉಪ್ಪು ಹಾಕೊಬಿಡ್ತೀವಿ ನಾವು. ಅದು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಈಗ ನಾನು ಖಾರ ರುಬ್ಬಿಟ್ಟಿದ್ನಲ್ಲ ಅದನ್ನು ತಗೋತೀನಿ. ಇವಾಗ ನೈಸಾಗಿ ಪೇಸ್ಟ್ ಮಾಡಿಟ್ಟಿದೆ ನೋಡಿರಿ, ಈ ಥರ ಮಾಡಿಟ್ಟಿದೆ. ಇದನ್ನು ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ನಮ್ಮ ಮನೇಲಿ ಮಾಡಿದ್ರೆ ನಾವು ಏನು ಮಾಡ್ತೀನಿ ಗೊತ್ತಾ, ನಮ್ಮ ಮನೇಲಿ ಮಸಾಲೆ ನಾವು ಮಿಕ್ಸಿಗೆ ಹಾಕಿದ್ಮೇಲೆ ಪ್ರತಿಯೊಂದು ನಾನು ಫ್ರೈ ಮಾಡಿ ಹಾಕೋದು. ಯಾವುದಕ್ಕೆ? ಈ ಮಸಾಲೆ ಸಾರಿಗೆ. ಅಲ್ಲಿ ನಾನು ಕೆಲಸ ಮಾಡೋದು ನಮಗೆ ಟೈಮ್ ಸಾಕಾಗೋದಿಲ್ಲ ಅಂದ್ಬಿಟ್ಟು ಫಸ್ಟು ಮಿಕ್ಸಿಗೆ ಹಾಕೋಬಿಟ್ಟು ಆಮೇಲೆ ಫ್ರೈ ಮಾಡ್ತೀನಿ. ಈ ಥರ ಅದೆಲ್ಲ ಫ್ರೈ ಮಾಡ್ಕೊಂಡು ಕುತ್ಕೊಂಡ್ರೆ ನನಗೆ ಟೈಮ್ ಸೇವ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಹಸಿದನ್ನೇ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಅದೇ ಟೇಸ್ಟ್ ಕೊಡುತ್ತೆ, ಅದೇನು ಬೇರೆ ಟೇಸ್ಟ್ ಏನು ಕೊಡೋದಿಲ್ಲ, ಅದೇ ಟೇಸ್ಟ್ ಕೊಡುತ್ತೆ. ನಾವು ಫಸ್ಟೇ ಇದು ಮಾಡಿಬಿಟ್ರೆ ಮಿಕ್ಸಿಲೇ ಅದು ನಾವು ಕಡಾಯಲ್ಲಿ ಫ್ರೈ ಮಸಾಲೆಗೆ ಹಾಕ್ತೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅವೆಲ್ಲ ಫ್ರೈ ಮಾಡ್ಕೊಟ್ರೆ ಕಡಾಯಿಗೆ ಹಾಕೊಂಡು ಇಷ್ಟು ನಾವು ಫ್ರೈ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ಅದು ಮಾಡಿಲ್ವಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಮಸಾಲೆದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕು. ಇದೊಂದು ಇನ್ನೊಂದು ಏನು ಗೊತ್ತಾ, ಇದಕ್ಕೆ ಜಾಸ್ತಿ ಗಟ್ಟಿ ಇರಬಾರ್ದು ಸಾರು. ಸ್ವಲ್ಪ ಬೇಯಬೇಕಾದ್ರೆ ನೋಡಿ ಈ ಥರ ಸ್ವಲ್ಪ ತೆಳುವಾಗಬೇಕು. ಏನಕ್ಕೆ ಅಂದರೆ ಇದು ಬೇಯ್ತಾ ಸಾಂಬಾರು ಗಟ್ಟಿಯಾಗೋಗುತ್ತೆ. ನಾವು ಎಷ್ಟೇ ತೆಳು ಮಾಡಿದ್ರೆ ಬೇಯ್ತಾ ಇದು ಸಾಂಬಾರು ಗಟ್ಟಿ ಆಗುತ್ತೆ. ಅದಕ್ಕೆ ಹಾಕ್ಬೇಕಾದ್ರೇ ಸ್ವಲ್ಪ ನೀರು ಜಾಸ್ತಿಯಾಗಿ ಚೆನ್ನಾಗಿ ಕಾಳು ಎಲ್ಲ ಮಸಾಲೆ ಎಲ್ಲ ಬೇಯಬೇಕಲ್ಲ. ನೋಡಿ ಒಂದು 5 ನಿಮಿಷಕ್ಕೇ ಕಾಳು ಬೆಂದೋಗುತ್ತೆ. ಯಾವುದೇ ಕಾರಣಕ್ಕೂ ಕುಕ್ಕರ್ ಮುಚ್ಚಿ ಇಟ್ಕಿದ ಬೇಳೆ ಸಾಂಬಾರು ಮಾಡಬೇಡಿ. ಫುಲ್ಲು ಬೆಂದೋದ್ರೆ ತಿನ್ನೋಕ್ಕೆ ಫುಲ್ಲು ಗಟ್ಟಿಯಾಗೋಗುತ್ತೆ. ಇದೇ ಇರೋದಿಲ್ಲ, ಕಾಳೇ ಇರೋದಿಲ್ಲ ತಿನ್ನೋದಕ್ಕೆ. ನೋಡಿ ಒಂದು 10 ನಿಮಿಷ ಬೇಯಿಸಿದೆ, ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರಾಗಿತ್ತು. ನೀವು ನೋಡಿ ಅಷ್ಟು ನೀರು ಹಾಕಿದ್ದೀನಿ ನೋಡಿರಿ ಎಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ನಾನು ನೀರು ಸೇರಿಸಿ ವೀಡಿಯೋ ಮಿಸ್ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.